ಬನ್ನಿ ಸರ್, ನನ್ನ ಫೇವ್ರೆಟ್ ಬೇರ್ನ ತೋರಿಸ್ತೀನಿ ಬನ್ನಿ. ವಸಿ ಈಗ ಲುಕ್ ಕೊಡ್ತಾ ಇದ್ದಾನೆ ವಸಿ. ಸೊ ಹಿಂದೆ ಕಾಲಿಲ್ಲ ಅವನಿಗೆ. ಸೊ ಬಲೆ ಇರುತ್ತಲ್ಲ, ಬಲೆಯಲ್ಲಿ ಸಿಗಾಕೊಂಡು ಹಿಂದೆ ಕಾಲು ಹೋಗ್ಬಿಟ್ಟಿದೆ. ಒಂದು ಕಾಲಿಲ್ಲ ಅಂದ್ರೂ ಮರ ಹತ್ತಾನೆಲ್ಲ ಮಾಡ್ತಾನೆ. ಬಾಂಬ್ ಬಿಡ್ತಾರೆ ಹಂದಿಗೆ ಇದು ಮಾಡಕ್ಕೆ ಹಿಡಿಯಕ್ಕೆ ಅಂದ್ಬಿಟ್ಟು ಬಾಂಬ್ ಬಿಡ್ತಾರೆ. ಬಾಂಬ್ ಇಟ್ಟಿದ್ದಾರೆ ಫುಡ್ಡಲ್ಲಿ, ಅದು ಬ್ಲಾಸ್ಟ್ ಆಗಿ ಬಾಯೆಲ್ಲ ಓಪನ್ ಆಗ್ಬಿಟ್ಟಿತ್ತು. ಒಂದು ನಾಲ್ಗೆ 2 ಭಾಗ ಆಗ್ಬಿಟ್ಟಿದೆ. ಇದೆಲ್ಲ ಪೀಸ್ ಆಗ್ಬಿಟ್ಟಿತ್ತು. ಮೈಂಡ್ ಎಲ್ಲ ಇದಾಗ್ಬಿಟ್ಟಿದೆ. ನಾವಾಡುವ ನುಡಿಯೇ ಕನ್ನಡ ನುಡಿ. ಸರ್ ದೇವಿ ಮಲ್ಬಿಟ್ಟಿದ್ದಾಳೆ. ಏನ್ ಸಮಸ್ಯೆ ಹೇಳೋದು ಆಕ್ಚುಲಿ? ಸಮಸ್ಯೆ ಏನಿಲ್ಲ, ಕಣ್ಣಿಲ್ಲ ಅವಳಿಗೆ. ಯಾಕೆ? ಸೊ ಅವಾಗ ಹಗ್ಗ ಆಡ್ತಾ ಇದ್ರಲ್ಲ ಅವಳು, ಡ್ಯಾನ್ಸಿಂಗ್ ಬೇರೆ ಅವಳು. ಸೊ ಕಲಂದರ್ಗಳು ರೋಡಲ್ಲಿ ಕುಣಿಸ್ತಾ ಇದ್ ಹೌದು. ಸೊ ಒಂದೇನಾಗತ್ತೆ ಅಂದ್ರೆ, ನಾನು ಹೇಳ್ದೆ ಅಲ್ಲದೆ ಕ್ರೆಸ್ಪಿಕ್ಯುಲರ್ ಆರ್ ನಾಕ್ಟರ್ನಲ್, ಡೇ ಟೈಮಲ್ಲಿ ಜಾಸ್ತಿ ಓಡಾಡಲ್ಲ ಬಿಸಿಲಲ್ಲಿ. ಸೊ ಅದರಿಂದಾನು ಕಾರ್ನಿಯಲ್ ಡಿಟ್ಯಾಚ್ಮೆಂಟ್ ಅಂತ ಒಂದು ಆಗುತ್ತೆ. ಇನ್ನೊಂದು, ಇವರು ಹಗ್ಗ ಎಳಿತಾ ಇದ್ರಲ್ಲ, ಹಗ್ಗನು ಕಣ್ಣಿಗೆ ಉಜ್ಕೊಳ್ಳುತ್ತೆ. ಸೊ ಉಜ್ಕೊಂಡು ಅಲ್ಸರೇಷನ್ ಆಗುತ್ತೆ. ಸೊ ಕಣ್ಣಲ್ಲಿ ಏನು ಟಿಶ್ಯೂ ಇದೆ ಅದು ಹೋಗಿ ಇದು ನಾರ್ಮಲ್ ಸ್ಕಾರ್ ಟಿಶ್ಯೂ ಅಂತಾರೆ. ಸೊ ಗಾಯ ಆದರೆ ಸ್ಕಾರ್ ಟಿಶ್ಯೂ ಬರುತ್ತಲ್ಲ, ಸೊ ಆ ಥರ ಸ್ಕಾರ್ ಟಿಶ್ಯೂ ಬರುತ್ತೆ. ಸೊ ಸ್ಲೋ ಆಗಿ ದೇ ವಿಲ್ ಗೋ ಬ್ಲೈಂಡ್. ಸೊ ಅದನ್ನ ಈಗ ಮನುಷ್ಯ ಕಣ್ಣೋದ್ರೆ ರಿವರ್ಸ್ ಮಾಡೋಕ್ಕಾಗಲ್ಲ. ರಿವರ್ಸ್ ಇನ್ನು ಯಾರು ಅದಕ್ಕೆ ಲೆನ್ಸ್ ಆದ್ರಿ, ಲೆನ್ಸ್ ಬೇಕಾಗತ್ತೆ. ನಮಗೆ ಕ್ಯಾಟ್ರಾಕ್ಟ್ ಬರುತ್ತೆ, ತೆಗಿತಾರೆ. ಪ್ಲಸ್ ಇನ್ನೊಂದು ಪ್ಲಾಸ್ಟಿಕ್ದು ಇದು ಗ್ಲಾಸ್ದು ಲೆನ್ಸ್ ಹಾಕ್ತಾರೆ ಒಳಗಡೆ. ಸೊ ಆ ಥರ ಲೆನ್ಸಸ್ ಇನ್ನು ಅನಿಮಲ್ಸ್ಗೆ ಯಾರೂ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇದೂ ನ್ಯೂಟ್ರಿಷನ್, ಪೂರ್ ನ್ಯೂಟ್ರಿಷನ್, ಮಾಲ್ನ್ಯೂಟ್ರಿಷನ್. ವಯಸ್ಸಿದೆ 22, 23 ಏನೋ ಇರಬೇಕು ಇವಾಗ ಅವರಿಗೆ. ಸೊ 10 ವರ್ಷ ಆರಾಮ ಇರ್ತದೆ. ಇರುತ್ತೆ. ಸೊ ಬೇಕಂದ್ರೆ ನೀರಿಗೆ ಹೋಗ್ಬಿಡ್ತಾಳೆ. ಎಸ್ ಸರ್, ನೀರಿಗೆ ಹೋಗ್ತಾಳೆ. ಅವಳು ಹೊರಗಡೆನೂ ಚಿಕ್ಕ ಪ್ಲೇಸ್ ಇದೆ, ಹ್ಯಾಮಕ್ ಇದೆ, ಅಲ್ಲೋಗಿ ಮಲ್ಕೊತಾಳೆ. ಸೊ ಈ ಗುಹೆ ನೀವು ಕಟ್ಕೊಟ್ಟಿದ್ದೀರಿ? ಗುಹೆ ಅವಳು ಕೊಟ್ಕೊಟ್ಟಿರೋದು. ಅವಳು ಬೇಕಂದ್ರೆ ಮಲ್ಕೊತಾಳೆ, ಇಲ್ಲ ಅಂದಿಲ್ಲ ಇಲ್ಲ ಹಿಂಗೆ ಮಲ್ಬಿಡ್ತಾಳೆ. ಹಿಂಗೆ ಮಲ್ಕೊತಾಳೆ. ಸೊ ಇವಳು ತೋಡ್ಕೊಳ್ಳೋ ಕೆಲಸ ಎಲ್ಲ ಮಾಡಲ್ಲ, ಒಳಗಡೆ ತೋಡ್ತಾಳೆ, ಇಲ್ಲಿ ತೋಡಲ್ಲ ಜಾಸ್ತಿ. ಕಣ್ಣಿಲ್ಲ ತೋಡ್ತಾಳೆ. ತುಂಬ ಚೆನ್ನಾಗಿ ನ್ಯಾವಿಗೇಟ್ ಮಾಡ್ತಾಳೆ. ಇರೋ ಇಷ್ಟು ಪ್ಲೇಸೇನೆ ಎಲ್ಲೂ ಹೊಡ್ಕೊಳ್ಳಲ್ಲ, ಎಲ್ಲೂ ಇದು ಮಾಡಲ್ಲ, ಆರಾಮಾಗಿ ಓಡಾಡ್ತಾಳೆ ಎಲ್ಲ ಕಡೆ. ಓಕೆ, ಏನೋ ಸೆನ್ಸ್ ಇದೆ ಒಳಗೆ. ಸೆನ್ಸ್ ಆಫ್ ಸ್ಮೆಲ್, ಬೆಸ್ಟ್ ಸೆನ್ಸ್ ಇರೋದು ಅದೇ. ಅದು ಯಾರು ತಗೊಂಡು ಹೋಗೋಕ್ಕಾಗಲ್ಲ. ಸೊ ಸೆನ್ಸ್ ಆಫ್ ಸ್ಮೆಲ್ಲಿಂದಾನೇ ಓಡಾಡ್ತಾಳೆ. ಎಲ್ಲ ಎನ್ಕ್ಲೋಜರಲ್ಲೂ ಲಾಸ್ಟ್ ರೂಮ್ಗೆ ಯಾವತ್ತು ಸ್ಕ್ವೀಸ್ ಕೇಜ್ ಇರುತ್ತೆ. ಸೊ ಒನ್ ಆಫ್ ದಿ ಬೇರ್, ಲೈಕ್ ನಾವು ಏನೋ ಡ್ರೆಸ್ಸಿಂಗ್ ಮಾಡಬೇಕು ಕಾಲಲ್ಲಿ, ಕೈಯಲ್ಲಿ, ಇಲ್ಲ ಇಂಜೆಕ್ಷನ್ ಕೊಡಬೇಕು ಅಂದರೆ ಅನಿಮಲ್ನ ಒಳಗಡೆ ತೊಗೊತೀವಿ, ಸ್ಕ್ವೀಸ್ ಕೇಜ್ ಒಳಗಡೆ ಬೇರ್ನ. ಇದನ್ನು ನೀವು ರೊಟೇಟ್ ಮಾಡಿದ್ರೆ ಇದು ಸ್ಕ್ವೀಸ್ ಮಾಡುತ್ತೆ ಅನಿಮಲ್ನ, ಇಮ್ಮೊಬಿಲೈಸ್ ಮಾಡುತ್ತೆ, ಅಂದರೆ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅವಾಗ ನೀವು ವಿತೌಟ್ ಎನಿ ಪ್ರಾಬ್ಲಮ್ ನೀವು ಡ್ರೆಸ್ಸಿಂಗ್ ಎಲ್ಲ ಮಾಡ್ಬೋದು. ಅಂದರೆ ಅದು ಯಾವ ಕಾರಣಕ್ಕೂ ಶೇಕ್ ಆಗಲ್ಲ. ಅಟ್ಯಾಕ್ ಮಾಡೋ ಚಾನ್ಸ್ ಎಲ್ಲ ಇರಲ್ಲ. ಬಟ್ ಇದೂ ನಾನು 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವೆಲ್ ಟ್ರೈನ್ಡ್ ಇದೆ ನಮ್ಮ ಅನಿಮಲ್ಸ್ ಅಂದರೆ, ಸ್ಕ್ವೀಸ್ ಕೇಜನ್ನು ನಾವು ತುಂಬ ಕಮ್ಮಿ ಬಳಸೋದು. ಕೋಆಪರೇಟ್ ಮಾಡುತ್ತೆ ಒಳಗಡೆನೆ, ತನ್ನ ರೂಮಲ್ಲೇ ಕೋಆಪರೇಟ್. ಸೊ ಎನ್ರಿಚ್ಮೆಂಟ್ಗೆ ಇದಕ್ಕಂತ ನಾವು ತುಂಬ ವುಡ್ ಯೂಸ್ ಮಾಡ್ತೀವಿ. ಸೊ ಮುರಿದೋಗಿರೋದು ವುಡ್ಡು, ಬೇರೆ ಬಿದ್ದಿರೋ ಡೆಡ್ ವುಡ್ ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ತೀವಿ. ಸೊ ಕೆಳಗಡೆ ಒಂದು ಆ್ಯಕ್ಚುಲಿ ಟರ್ಮೈಟ್ ಇದೆ, ಟರ್ಮೈಟ್ ನೆಸ್ಟ್ ಇದೆ. ಸೊ ಅದು ಇಮಿಡಿಯೇಟ್ ಬಂದು ಸ್ಟಾರ್ಟ್ ಆಕ್ಯುಪೈಯಿಂಗ್. ಸೊ ಇದು ಫುಲ್ ಟರ್ಮೈಟ್ ಬಂದಿದೆ ಅಂದರೆ ಫುಲ್ ತೊಗೊಂಡೋಗಿ ನಾವು ಹಂಗೆ ಎನ್ಕ್ಲೋಜರ್ ಒಳಗಡೆ ಬಿಸಾಕ್ತೀವಿ. ಕರಡಿ ಬಗದ್ಬಿಟ್ಟು ತಿನ್ನುತ್ತೆ. ಅವಾಗ ಒಂದು ರೂಮ್ ಕೊಟ್ಬಿಡ್ತೀರಾ? ರೂಮ್ ಅಲ್ಲ, ಒಳಗಡೆ ಫ್ರೀ ರೇಂಜ್ ಏರಿಯಲ್ಲಿ ಕೊಡ್ತೀವಿ. 80 ಎಕರೆಯಲ್ಲಿ. ಉದಾಹರಣೆಗೆ ಇದೊಂದು ಮರದ ಇದನ್ನ ಇಲ್ಲಿ ಆಗಿದೆ ನೋಡಿ, ಇದಕ್ಕೆಲ್ಲ ಕಚ್ಕೊಂತಾ ಇದೆ. ಸೊ ಇದನ್ನ ಡೈರೆಕ್ಟಾಗಿ ತೊಗೊಂಡೋಗಿ ಕೊಡ್ತೀವಿ ಫುಲ್. ಈಗ ನೋಡಿ ಪೂರ್ತಿ ಇದೆಲ್ಲ ಆಗಿದೆ. ಇದನ್ನ ತೊಗೊಂಡೋಗಿ 80 ಎಕರೆ ಎಲ್ಲ ಒಂದು ಕಡೆ ಹಾಕಿದ್ರೆ ಅದು ತಿನ್ನುತ್ತೆ, ಮಕ್ಕೊಂಡು ಹೇಳ್ಕೊಳುತ್ತೆ. ಓಕೆ, ಬನ್ನಿ ಸರ್, ನನ್ನ ಫೇವ್ರೆಟ್ ಬೇರ್ನ ತೋರಿಸ್ತೀನಿ ಬನ್ನಿ. ವಸಿ ಈಗ ಲುಕ್ ಕೊಡ್ತಾ ಇದ್ದಾನೆ ವಸಿ. ಸರ್ ಇವನ ಹೆಸರು ವಸೀಕರಣ್ ಅಂತ ಹೇಳ್ಬಿಟ್ಟು. ವಸೀಕರಣ್ ರೋಬೋ 2 ಮೂವಿ ರಿಲೀಸ್ ಆಗೋ ಟೈಮಲ್ಲಿ ರೆಸ್ಕ್ಯೂ ಮಾಡಿದ್ವಿ ಇವನ್ನ. ಸೈಂಟಿಸ್ಟ್ ವಸಿ, ಅದೇ ಹೆಸರೇ. ಸೊ ಒಂದು ಸ್ಟೋರಿ ಏನಂದ್ರೆ, ಈಸ್ ಫ್ರಮ್ ದಾರೋಜಿ, ಬಳ್ಳಾರಿ ಅಂತಾನೆ, ನಮ್ಮೂರವನು. ಸೊ ಅವನು ಸ್ನೇರಲ್ಲಿ ಹಿಂದೆ ಲೆಫ್ಟ್ ಲೆಗ್ ಸಿಗಾಕೊಂಡಿತ್ತು. ಸಿಗಾಕೊಂಡು ಆಲ್ಮೋಸ್ಟ್ ಆಂಪಿಟೇಟ್ ಮಾಡಿ ಟ್ರೀಟ್ ಮಾಡಿದ್ಮೇಲೆ ಹಿಂಗೆ ಸರ್ವೈವ್ ಆಗಿದ್ದಾನೆ ವಸಿ. ಸೊ ಹಿಂದೆ ಕಾಲಿಲ್ಲ ಅವನಿಗೆ. ಸೊ ಬಲೆ ಇರುತ್ತಲ್ಲ, ಬಲೆಯಲ್ಲಿ ಸಿಗಾಕೊಂಡು ಹಿಂದೆ ಕಾಲು ಹೋಗ್ಬಿಟ್ಟಿದೆ ಅವನು. ಹಿಂದೆ ನೋಡಿ, ಜಸ್ಟ್ ಸ್ಟಂಪ್ ಅದು ಕಾಲು, ಎಡಗಡೆದು, ಲೆಫ್ಟ್. ಪಾದ ಇರಲ್ಲ. ಬಟ್ ಅಷ್ಟರಲ್ಲೇ ಅವ್ನು ಮರ ಹತ್ತಾನೆ ಅವನು. ಒಂದು ಕಾಲಿಲ್ಲ ಅಂದ್ರೂ ಮರ ಹತ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ವೈಲ್ಡ್ ಅಲ್ಲಿ ಸರ್ವೈವಲ್ ಕಷ್ಟ, ಯಾಕಂದ್ರೆ ಊಟ ಹುಡುಕ್ಬೇಕಲ್ಲ ಡೈಲಿ. ಸೊ ಅದಾಗಲ್ಲ. ಸೊ ಇಲ್ಲಿ ಕೇರ್ ತಗೊಂತೀವಿ ನಾವು. ಸೊ ಇಲ್ಲೆಲ್ಲ ಡಿಗ್ ಮಾಡಿದಾನಲ್ಲ, ಎಲ್ಲ ವಸೀಕರಣ ಡಿಗ್ ಮಾಡಿರೋದು. ಹಳ್ಳ ಎಲ್ಲ ಅವನೇ ಡಿಗ್ ಮಾಡಿರೋದು. ಲಾಸ್ಟ್ ಅಲ್ಲಿ ಒಂದು ಇದಿದೆ, ಒಂದು ದೊಡ್ಡ ಹಳ್ಳ ಇದೆ, ಅದ್ರಲ್ಲಿ ಮಲ್ಕೊಂತಾನೆ. ಕಾಲ್ ಮಾತ್ರ ಕಾಣಿಸುತ್ತೆ ಅವ್ನು ಮಲ್ಕೊಂಡ್ರೆ ಅಲ್ಲ ಅಷ್ಟೇ.
ನೀವು ಹುಡುಕ್ಬೇಕು ಬಂದು ಹೊಸಿ ಎಲ್ಲಿದ್ದಾನೆ ಅಂತ. ಆ ಗುಂಡಿ ಒಳಗಡೆ ಮಲ್ಕೊಂಡಿರ್ತಾನೆ. ಓಕೆ. ಇಲ್ಲ ಈ ಹ್ಯಾಮಕ್ಕಲ್ಲಿ ಒಂದು ಕಾಲು ಮಾತ್ರ ಕೆಳಗಡೆ ಕಾಣಿಸ್ತಾ ಇರುತ್ತೆ ಅಲ್ಲಿ ಅದ್ರಲ್ಲಿ ನೀವೇ ಕ್ರಿಯೇಟ್ ಮಾಡಿ ನಾವು ಕ್ರಿಯೇಟ್ ಮಾಡಿ ಮಲ್ಕೊಳ್ಳೋಕೆ. ಸೊ ಇವನ್ಗೆ ಮರದ ಮೇಲೆ ಎಲ್ಲ ಕಟ್ತೀವಿ, ತೆಂಗಿನಕಾಯಿ ಮತ್ತೆ ಬೇರೆ ಎನ್ರಿಚ್ಮೆಂಟ್ ಏನಿದೆ ಕಟ್ತೀವಿ. ಅವನೇ ಹತ್ಬಿಟ್ಟು ಅವನೇ ಇಳಿದು ಎಲ್ಲ ತಿಂತಾನೆ. ಗ್ರೇಟ್. ಮತ್ತೆ ಅವ್ನು ನಾರ್ಮಲಿ ಹಿಂಗೆ ನಾರ್ಮಲ್ ಜಮೀನ್ ಮೇಲೆ ಕುತ್ಕೊಳ್ಳೋದೇ ಇಲ್ಲ. ಬೇರೆ ಕರಡಿ ಎಲ್ಲ ಆರಾಮಾಗಿ ಕುತ್ಕೊಳ್ಳುತ್ತೆ. ಇವನು ಯಾವತ್ತು ಗುಂಡಿ ಹೊಡೆದು ಗುಂಡಿ ಒಳಗಡೆ ಕುತ್ಕೊಂತಾನೆ. ಸೊ ಅವ್ನ ಎನ್ಕ್ಲೋಜರ್ ಇಲ್ಲಿ ನೋಡಿದ್ರು ಗುಂಡಿ ಹೊಡೆದಿರ್ತಾನೆ. ಎಲ್ಲ ಕಡೆ ಗುಂಡಿ ಇರುತ್ತೆ ನೋಡಿ, ಎಲ್ಲ ಕಡೆ ಗುಂಡಿನೇ, ನಡೆಯೋಕೆ ಜಾಗ ಇರಲ್ಲ, ಅಷ್ಟು ಗುಂಡಿ ಹೊಡೆದ್ಬಿಟ್ಟಿದ್ದಾನೆ. ಮತ್ತು ಯಾವುದೋ ಒಂದು ಗುಂಡಿ ಮಾಡ್ಕೊಂಡು ಲೈಫಲ್ಲಿ ಅಲ್ಲೇ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಪರವಾಗಿಲ್ಲ, ಕುತ್ಕೊಳ್ಳೋದು ಅವ್ನು ಗುಂಡಿಯಲ್ಲೇ ಕುತ್ಕೊಂತಾನೆ. ಓಕೆ. ಗುಂಡಿ ಒಳಗಡೆ ಕುತ್ಕೊಂತಾನೆ. ಫಿಟ್ ಮಾಡ್ಕೊಂಡು ಕುತ್ಕೊಂತಾನೆ. ಎಲ್ಲ ಗುಂಡಿ ಅವನೇ ಹೊಡೆದಿರೋದು. ಓಕೆ. ಸೊ ಈಗ ಟಿಫನ್ ಮಾಡ್ಕೊಂಡು ಬಂದಿರೋವಲ್ಲ? ಹಾ, ಎಲ್ಲ ಮುಗೀತು. ಹೋಗ್ಬೋದು, ಸುಮ್ಮನೆ ಇದೆ ಅಷ್ಟೇ. ಗೇಟ್ ಎಲ್ಲ ಓಪನ್ ಇದೆ, ಹೋಗ್ಬಿಡುತ್ತೆ. ಇವ್ರು ಯಾರು ಮಲಗಿದಾರಲ್ಲ ಆರಾಮಾಗಿ? ಇವಳು ಡಾಲಿ. ಡಾಲಿ ಏನಂತ ತಿಳ್ಕೊತೆ? ಇವಳು ಕಲಂದರ್ ಬೇರೆ ಸರ್. ಇವಳು ಕಲಂದರ್ ಬೇರೆ ರೆಸ್ಕ್ಯೂ ಮಾಡ್ಕೊಂಡ್ ಬಂದಿದ್ದೀವಿ. ಇಲ್ಲಿದ್ದಾಳೆ, ಚೆನ್ನಾಗಿದ್ದಾಳೆ. ಅದ್ರ ಕೂದಲು ಅಷ್ಟು ಬರುತ್ತಲ್ಲ, ನೀವು ಕಟಿಂಗ್ ಮಾಡಲ್ಲ? ಏನು ಮಾಡಲ್ಲ, ಹಂಗೆ ಇರ್ಬೇಕು. ಹಂಗೆ ಇರುತ್ತೆ. ಓಕೆ. ಈ ಕುರಿಗಳು ಕಟ್ ಮಾಡ್ತಾರಲ್ಲ ಹಂಗೆಲ್ಲ ಮಾಡಲ್ಲ? ಏನಿಲ್ಲ, ತುಂಬಾ ರಫ್ ಆಗಿರುತ್ತೆ ಫರ್. ನೋಡಿ, ಈ ಕಲಂದರ್ಗಳ ಕೈಗೆ ಸಿಕ್ಕಿ ಎಷ್ಟು ನೋವು ಅನುಭವಿಸಿರ್ತಾರೆ ಅವರು. ಅವ್ರಿಗೂ ಆಪ್ಷನ್ ಇದ್ರೆ ಅವರು ಮಾಡ್ತಾ ಇರ್ಲಿಲ್ಲ. ಬೇರೆ ಉದ್ಯೋಗ ಅವಕಾಶ. ಇವಾಗ ನಾನು ಪೋಲ್ಟ್ರಿ ಫಾರ್ಮರ್ ಮಗ, ನಾನು ಎಷ್ಟೊಂದು ಕೋಳಿ ಸಾಯಿಸಿದ್ದೀನಲ್ಲ. ನೀವು ಯಾರೋ ವೆಜಿಟೇರಿಯನ್ ಕೇಳಿದ್ರೆ ನಾನು ಪಾಪಿನೇ ಮತ್ತೆ ನಮ್ಮಪ್ಪ ಹೇಳ್ಕೊಂಡಿದ್ದು ಅದು ಆ ವ್ಯವಹಾರ ಅಷ್ಟೇ. ಅವ್ರಿಗೂ ಬೇರೆ ಆಪ್ಷನ್ ಇದ್ರೆ ಅವರು ಮಾಡ್ತಾ ಇರ್ಲಿಲ್ಲ. ಇವಾಗ ನೋಡಿ, ಅವರೇ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ ಕರಡಿನ. ನಾವೇನ್ ನೋಡ್ಕೊಂತ ಇಲ್ಲ, ಅವರೇ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಕಲಂದರ್ ಫ್ಯಾಮಿಲಿ ನೋಡ್ಕೊತಾ ಇದೆ. ಮತ್ತೆ ಅವ್ರಿಗೆಲ್ಲ ಕರಡಿ ಊಟಕ್ಕೆ ಬಂದಿಲ್ಲ ಅಂದ್ರೆ ಫಸ್ಟ್ ಕೀಪರ್ಗೆ ಗೊತ್ತಾಗೋದು. ಒಂದು ಮಗುಗನ್ನ ಜಾಸ್ತಿ ಕೇರ್ ಮಾಡ್ತಾರೆ ಅವರು ಕರಡಿದು. ಇವಾಗ ಅವರು ವೆಲ್ ಸೆಟಲ್ಡ್, ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ನನಗೆ ಗೊತ್ತಿರೋರೆ ಕಲಂದರ್ ಸುಮಾರು ಜನ ಇದ್ದಾರೆ. ಎಲ್ಲ ಲೀಗಲಿ ಬಿಸ್ನೆಸಸ್ ಇಲ್ಲ ಕೆಲಸ ಏನೋ ಒಂದು ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ಸೊ ಈ ಸಮಾಜನ ಪ್ರೀತಿಯಿಂದ ಗೆಲ್ಬೋದು. ಅದೇ ದಟ್ಸ್ ಓನ್ಲಿ ಆಪ್ಷನ್. ಏನೇ ಪ್ರಾಜೆಕ್ಟ್ ಸಕ್ಸಸ್ ಆಗ್ಬೇಕಂದ್ರೆ ಆ ಹ್ಯೂಮನ್ ಕಾಂಪೋನೆಂಟ್ ನ ನೀವು ಅಡ್ರೆಸ್ ಮಾಡಬೇಕು. ಓನ್ಲಿ ನಾ ಅನಿಮಲ್ ತಗೊಂಡ್ಬಂದ್ಬಿಡ್ತೀನಿ, ಅದ್ರ ಮೇಲೆ ಡಿಪೆಂಡ್ ಆಗಿರೋರ್ನ ಬೀದಿಗೆ ಬಿತ್ಬಿಡ್ತೀನಿ ಅಂದ್ರೆ ಅದು ಸಕ್ಸಸ್ ಆಗಲ್ಲ. ಮತ್ತೆ ಬೇರೆ ಅನಿಮಲ್ಗೆ ಹೋಗ್ತಾರೆ, ಇಲ್ಲ ಬೇರೆ ಇಲ್ಲಿಗಲ್ ಆಕ್ಟಿವಿಟಿ ಏನೋ ಒಂದು ಮಾಡ್ತಾರೆ. ಸೊ ಒಂದು ಅನಿಮಲ್ನ ಕಾಪಾಡಿ ಇನ್ನೊಂದಷ್ಟು ಜನ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಆ ಹ್ಯೂಮನ್ ಕಾಂಪೋನೆಂಟ್ ಯಾವತ್ತೂ ಇರಬೇಕು ನೀವು, ಇಲ್ಲ ಅಂದ್ರೆ ಇಷ್ಟು ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ ಈ ಪ್ರಾಜೆಕ್ಟ್. ಕರೆಕ್ಟ್. ಸೊ ನಿಮ್ಮಲ್ಲಿ ಜಿಂಕೆಗಳು ಇದಾವೆ? ಇದು ವೈಲ್ಡ್ ಸರ್, ಅದು ವೈಲ್ಡ್ ಜಿಂಕೆಗಳು. ಕರೆಕ್ಟ್. ಸೊ ಅವನು ವೈಲ್ಡ್ ವಸೀಕರಣ. ಆದ್ರೂ ನೀವು ಇವಾಗ ಬಂದಿದ್ರಲ್ಲ, ಅವನೇನು ಚಾರ್ಜ್ ಮಾಡಲ್ಲ, ಹೋಗಿ ಭಯ ಬಿದ್ದು ಬಚ್ಚಿಟ್ಕೊಳ್ಳೋದು ಆ ಥರ ಏನು ಮಾಡಲ್ಲ. ಬಟ್ ಕೆಲವೊಂದು ನಾವು ಹ್ಯಾಂಡ್ ರೈಸ್ ಮಾಡಿರೋ ಕಬ್ಸ್ ಇರುತ್ತೆ, ಪೋಚ್ ಆಗಿರುತ್ತೆ ಕಾಡಿಂದ. ಮಾರ್ಕೆಟ್ ಕಲಂದರ್ ವಿಲೇಜ್ ಸೇರೋಕರ ಮುಂಚೆ ರೆಸ್ಕ್ಯೂ ಮಾಡಿರ್ತೀವಿ, ಅದನ್ನ ನಾವೇ ಹ್ಯಾಂಡ್ ರೈಸ್ ಮಾಡಿರ್ತೀವಿ. ಆ ಥರ ಕೆಲವೊಂದು ಕರಡಿ ಇದೆ. ಬಟ್ ಅದು ಜನ ನೋಡಿದ್ರೆ ಭಯ ಬಿದ್ದೋಗಿ ಬಚ್ಚಿಟ್ಕೊಳ್ಳುತ್ತೆ. ಸೊ ಕಾಡು ಕರಡಿ ರೆಸ್ಕ್ಯೂ ಮಾಡಿರೋದು ಈ ಥರ ಬಿಹೇವ್ ಮಾಡುತ್ತೆ. ಇಲ್ಲ ನಾವು ಕೈಯಲ್ಲಿ ಬೆಳೆಸಿರೋದು ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಸೊ ಆ ಥರ ಗೆಸ್ ಮಾಡೋಕ್ಕಾಗಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಕರಡಿದು ಇಂಡಿವಿಜುವಲ್ ಪರ್ಸ್ನಾಲಿಟಿ ಇರುತ್ತೆ, ಇಂಡಿವಿಜುವಲ್ ಟೇಸ್ಟ್ ಇರುತ್ತೆ. ಓಕೆ. ಸೊ ನಾನು ಬೆಳೆಸಿದ್ದೀನಿ ಕರಡಿನ ಕೈಯಲ್ಲಿ, ತುಂಬ ಚಿಕ್ಕದಾಗಿರ್ಬೇಕಾದ್ರೆ ನಾನೇ ಹಾಲು ಕೊಟ್ಟು ಬೆಳೆಸಿದ್ದೀನಿ. ನಾನು ಹೋಗಿ ಬಗ್ಲಲ್ಲಿ ಕೂತ್ಕೊಂಡ್ರೆ ಏನು ಮಾಡಲ್ಲ, ಆ ಥರ ಯಾವತ್ತೂ ಅಂದ್ಕೊಳ್ಳೇಬೇಡಿ. ಸೊ ಹತ್ರ ಗೆಸ್ ಮಾಡಂಗೆ ಇಲ್ಲ. ಸೊ ಹ್ಯಾಂಡ್ ರೈಸ್ ಮಾಡಿರೋದು ತುಂಬ ಜನ ಅಂದರೆ ಇಷ್ಟ ಇಲ್ಲದೆ ಇರೋದು ಇರ್ಬೋದು. ವೈಲ್ಡಿಂದ ಬಂದಿರೋದು ಅದು ಕಂಫರ್ಟಬಲ್ ಆಗಿರುತ್ತೆ ಜನ ನೋಡಿದ್ರೆ. ಸೊ ಆ ಥರ ಗೆಸ್ ಮಾಡ್ಕೊಂಡು ಹೋಗಿ ಇದು ಮಾಡೋಂಗಿಲ್ಲ ನೀವು, ಟ್ರೀಟ್ಮೆಂಟ್ ಮಾಡೋದು. ಸೊ ಅಂದಾಜ್ ಮೇಲೆ ಹೋಗಿ ಈ ಕರಡಿ ನಾನು ಸಾಕಿದ್ದೀನಿ, ನಾನೇನು ಮಾಡಲ್ಲ ಅಂತ ನೀವು ಕೈ ಹಾಕಿದ್ರೆ ಅದು ಬಗದ್ಬಿಡುತ್ತೆ. ಬಗದ್ಬಿಡುತ್ತೆ ಅದು ಅಂದರೆ ಉಗುರು ಮನುಷ್ಯನ ಸಾಯಿಸ ಫೇಸ್ ಈ ಥರ ಮಾಡಿದ್ರೆ ಸಾಕು, ಫೇಸ್ ಇರಲ್ಲ. ಸೊ ತುಂಬ ಸ್ಲಾತ್ ಬೇರ್ ವಿಕ್ಟಿಮ್ಸ್ ಎಲ್ಲ ಫೇಸ್ ಇರಲ್ಲ, ಮೂಗು, ಕಣ್ಣು, ಸ್ಕ್ಯಾಲ್ಪು ಸ್ವಲ್ಪ ಹೋಗಿರುತ್ತೆ, ತಲೆ ಬುರುಡ ಎಲ್ಲ ಹೋಗಿರುತ್ತೆ. ಒಂದೇ ಇಟ್ ಸಾಕು. ನೀವು ಆ ಗೇಟ್ ಎಲ್ಲ ನೋಡಿದಿರಲ್ಲ, ನಾವು ಊಟ ಕೊಡೋ ಟೈಮಲ್ಲಿ ಆ ಗೇಟ್ ಎಳಿತೀವಿ. ಸೊ ಅಲ್ಲೆಲ್ಲ ಕೀಪರ್ಸ್ ಎಲ್ಲ ಎಳಿತಾರೆ, 2 ಕೈಯಿಂದ ಎಳಿಬೇಕದು. ಒಳ್ಳೆ ಬೈಸೆಪ್ಸ್ ಎಲ್ಲ ಆಗಿರುತ್ತೆ ಎಲ್ಲರಿಗೂ ಒಳ್ಳೆ ಹ್ಯಾಂಡ್ಸ್ ಬಂದಿರುತ್ತೆ. ಕರಡಿ ಹಾಫ್ ಕೈಯಲ್ಲಿ ಎತ್ಬಿಟ್ಟು ಹೋಗ್ಬಿಡುತ್ತೆ, ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಸೊ ಒಂದು 5 ಜನ ಮನುಷ್ಯರಿಗೆ ಈಕ್ವಲ್. ಸೊ ಅಷ್ಟೊಂದು ಪವರ್ಫುಲ್ ಪ್ರಾಣಿ. ನೀವು ಆಟ ಆಡಕ್ಕೆ ಹೋದ್ರೂ ಬೈ ಮಿಸ್ಟೇಕ್ ಏನೋ ಮಾಡ್ತು ಆಟದಲ್ಲಿ, ಅವಾಗ ನಾವು ಇಂಜೂರ್ ಆಗ್ತೀವಿ. ಸೊ ಇವತ್ತು ಅನಿಮಲ್ನ ಬ್ಲೇಮ್ ಮಾಡೋದು ಕರೆಕ್ಟ್ ಅಲ್ಲ. ಸೊ ಕ್ಯಾಪ್ಟಿವಿಟಿಲಿ ಅನಿಮಲ್ ಇದೆ ಅಂದರೆ ಅದು ನಮ್ಮನ್ನ ಇಂಜೂರ್ ಮಾಡಿದ್ರೆ ನಮ್ಮದೇ ತಪ್ಪಿರುತ್ತೆ ಯಾವಾಗ, ಬಿಕಾಸ್ ನಾವು ಅದ್ರ ಜಾಗಕ್ಕೆ ಹೋಗಿರ್ತೀವಿ. ಸೊ ಈ ಕರಡಿಗಳು ಟೆರಿಟರಿ ಏನಿಲ್ಲ, ಈಗ ಹುಲಿ ಥರ ಟೆರಿಟರಿ ಇರುತ್ತೆ. ಬಟ್ ಸ್ಟ್ರಿಕ್ಟ್ಲಿ ಟೆರಿಟರಿಯಲ್ ಅಂದರೆ ನಿಮಗೆ ಬಿಗ್ ಕ್ಯಾಟ್ಸ್ ಇದೆ, ಟೈಗರ್ ಇದೆ. ಟೈಗರ್ಗೊಂದು 5 ಕಿಲೋಮೀಟರ್ಸು 6 ಕಿಲೋಮೀಟರ್ಸ್ ಇರುತ್ತೆ ಮೇಲ್ಗೆ, ಬೇರೆ ಯಾವ ಮೇಲ್ನೂ ಬರೋಕ್ಕೆ ಬಿಡಲ್ಲ. ಸೊ ಅಷ್ಟೊಂದು ಸ್ಟ್ರಿಕ್ಟ್ಲಿ ಟೆರಿಟೋರಿಯಲ್ ಅಲ್ಲ ಸ್ಲಾತ್ ಬೇರ್. ಸೊ ವೈಲ್ಡಲ್ಲೂ ಕೆಲವೊಂದು ಮರ ಇದೆ, ಹತ್ತಿ ಮರ ಇದೆ,
ಹತ್ತಿ ಮರ ಫ್ರೂಟ್ಸ್ ಬಂದಿದೆ ಅಂದರೆ ಟನ್ಗಟ್ಟಲೆ ಬರುತ್ತೆ ಅದು. ಸೊ ಅಲ್ಲೆಲ್ಲ ಸೇರುತ್ತೆ. ಇನ್ನೊಂದು ನೀವು ಈಸ್ಟರ್ನ್ ಘಾಟ್ಸ್ ಕಡೆ ಹೋದರೆ ಒಂದು ಮಹುವಾ ಅಂತ ಬರುತ್ತೆ, ಹಿಪ್ಪೆ ಅಂತಾರೆ ಕನ್ನಡದಲ್ಲಿ, ಹಿಪ್ಪೆ ಅಂತಾರೆ, ಹಿಪ್ಪೆ ಮರ ಫ್ಲವರಿಂಗ್ ಆಗುತ್ತೆ. ಫ್ಲವರಿಂಗ್ ಆಗಿ ಆ ಫ್ಲವರ್ಸ್ ಎಲ್ಲ ಬೀಳುತ್ತೆ. ಸೊ ಆ ಬೀಳೋ ಟೈಮಲ್ಲಿ ಬೇರೆ ಕರಡಿ ಎಲ್ಲ ಬಂದು ಅಲ್ಲಿ ಸೇರುತ್ತೆ, ಸೇರಿ ಫುಡ್ ಶೇರ್ ಮಾಡ್ಕೊಳತ್ತೆ, ತಿನ್ನತ್ತೆ, ಜಗಳ ಆಡುತ್ತೆ, ಆಟ ಆಡುತ್ತೆ ಒಂದ್ರ ಜೊತೆ ಒಂದು. ಸೊ ಸಿಟ್ಲಿ ಟೆರಿಟೋರಿಯಲ್ ಅಲ್ಲ, ಈವನ್ ಇನ್ ದಿ ವೈಲ್ಡ್ ಗುಂಪು ಕಟ್ಟತ್ತೆ ಒಂದೊಂದ್ಸಲ, ಸೇರುತ್ತೆ ಗುಂಪಲ್ಲಿ ಒಂದೊಂದ್ಸಲ. ಬಟ್ ನಾರ್ಮಲಿ ಸಾಲಿಟರಿನೇ ಇರುತ್ತೆ. ಮರಿ ಇದ್ರೆ ಮಾತ್ರ ಲೈಕ್ 3 ಕರಡಿ, ಒಂದು ತಾಯಿ 2 ಮರಿ ಆ ಥರ ಇರುತ್ತೆ. ಬಟ್ ಊಟದ ಟೈಮಲ್ಲಿ ಈ ಥರ ಗಿಡದ ಕೆಳಗಡೆ ಎಲ್ಲ ಸೇರುತ್ತೆ, ಅಲ್ಲೂ ಸೇರ್ತವೆ. ಸೊ ಅವಂತರ ಸೋಷಿಯಲ್ ಅನಿಮಲ್ಸ್. ಹುಲಿ ಹಂಗಲ್ಲ, ಯಾವ ಕಾರಣಕ್ಕೂ ಗುಂಪು ಕಟ್ಟಲ್ಲ. ಸೋಷಿಯಲ್ ಅನಿಮಲ್ ಅಲ್ಲ, ಸಾಲಿಟರಿನೇ. ಬಟ್ ಒಂದೊಂದ್ಸಲ ಗುಂಪು ಕಟ್ಟತ್ತೆ. ಹುಲಿ ಚಾನ್ಸೇ ಇಲ್ಲ, ಹುಲಿ ಚಾನ್ಸೇ ಇಲ್ಲ. ಸೊ ಹುಲಿ ಇದೆ ಅಂದ್ರೆ ಒಂದು ಮೇಲ್ ಇದೆ ಅಂದ್ರೆ ಒಂದು 5-6 ಕಿಲೋಮೀಟರ್ಸ್ ಟೆರಿಟರಿ ಇರುತ್ತೆ. ಸೊ ಫೀಮೇಲ್ಸ್ ಇದೆ ಅಂದ್ರೆ 2-3 ಕಿಲೋಮೀಟರ್ಸ್ ಟೆರಿಟರಿ ಇರುತ್ತೆ. ಸೊ ಓನ್ ಫೀಮೇಲ್ ಹುಲಿ ಬಂದ್ಬಿಟ್ಟು ಮರಿಗಳನ್ನ ಸೇರಿಸುತ್ತೆ, ಸ್ವಲ್ಪ ಓವರ್ಲ್ಯಾಪ್ ಆಗಕ್ಕೆ ಬಿಡುತ್ತೆ ಅಷ್ಟೇ. ಫೀಮೇಲ್ ಓನ್ ಮರಿ ಇದೆ, ಮಗು ಇದೆ ಅಂದರೆ ಅದನ್ನು ಸೇರಿಸುತ್ತೆ ಅಷ್ಟೇ, ಸ್ವಲ್ಪ ಓವರ್ಲ್ಯಾಪ್ ಆಗಕ್ಕೆ ಬಿಡುತ್ತೆ. ಮೇಲ್ಸ್ ಮಾತ್ರ ಯಾವುದೇ ಇದಕ್ಕೂ ಬೇರೆ ಮೇಲ್ನ ಅಲೋ ಮಾಡಲ್ಲ. ಬಟ್ ಕರಡಿನೂ ಟೆರಿಟೋರಿಯಲ್ಲೇ, ಬಟ್ ಅಷ್ಟೊಂದು ಟೆರಿಟೋರಿಯಲ್ ಅಲ್ಲ. ಈವನ್ ದಿ ವೈಲ್ಡ್ ಅದು ಕಾಂಗ್ರಿಗೇಟ್ ಆಗುತ್ತೆ. ಕೆಲವೊಂದು ಮರದ ಕೆಳಗಡೆ ಎಲ್ಲ ಫ್ರೂಟಿಂಗ್, ಹಿಪ್ಪೆ ಮರದ ಕೆಳಗಡೆ ಎಲ್ಲ ತುಂಬ ಫ್ರೂಟ್ಸ್ ಬೀಳುತ್ತಲ್ಲ, ಸೊ ಅದನ್ನು ತಿನ್ನತ್ತೆ, ತಿಂದು ಆಟ ಆಡುತ್ತೆ, ಎಲ್ಲ ಮಾಡುತ್ತೆ ಅಲ್ಲಿ. ಮತ್ತು ಕರಡಿ ಸರ್ ಈಗ ಒಂದು ಪ್ರದೇಶದಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ, ಟೆರಿಟರಿ ಮಾಡ್ಕೊಂಡು ಅಂದರೆ ಅಲ್ಲೇ ಇರುತ್ತಾ ಅಥವಾ ತುಂಬ ಟ್ರಾವೆಲ್ ಮಾಡುತ್ತಾ? ಇವಾಗ ನಾವು ಕೆಲವೊಂದು ಕರಡಿನೆಲ್ಲ ರೇಡಿಯೋ ಕಾಲರ್ ಮಾಡಿದ್ದೀವಿ. ಸೊ ಒನ್ ಆಫ್ ಅವರ್ ಬೇಸ್ ಗುಡಿಕೋಟೆಯಲ್ಲಿ ಮಾಡಿರೋದು ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಹೋಗಿದೆ. ಅಯ್ಯೋ, ಅದು ಇದು ಮಾಡಿಲ್ಲ, ಪಬ್ಲಿಕೇಶನ್ ಮಾಡಿಲ್ಲ ನಾವು. ಪಬ್ಲಿಕೇಶನ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದಿ ಫಸ್ಟ್ ಇನ್ಸ್ಟೆನ್ಸಸ್. ಅಷ್ಟು ದೊಡ್ಡ ಟ್ರಾವೆಲ್ ಮಾಡಿದ್ರು. ಸೊ ಒಂದು ಕರಡಿ 150 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಸಿಕ್ಕಿದೆ ಆನ್ ರೆಕಾರ್ಡ್ಸ್? ಸೊ ಫಸ್ಟ್ ಟೈಮ್ ನಾವು ರಿಸರ್ಚ್ ಮಾಡ್ತಾ ಇದೀವಲ್ಲ, ಅದರಿಂದ ಸಿಕ್ಕಿದೆ. ಅದಕ್ಕನ್ನ ಮುಂಚೆ ಜಾಸ್ತಿ ಕರಡಿ ಬಗ್ಗೆ ಈ ಥರ ಟ್ರಾವೆಲ್ ಮಾಡಿರೋದೆಲ್ಲ ಎಕ್ಸಾಂಪಲ್ಸ್ ಇಲ್ಲ. ಸೊ ನಾರ್ಮಲಿ ಪರ್ ನೈಟ್ ಲೈಕ್ 5 to 10 ಕಿಲೋಮೀಟರ್ಸ್ ಯೂಸ್ ಮಾಡುತ್ತೆ. ಮತ್ತು ಅದು ಏನು ಮ್ಯಾಟ್ರ್ ಇಲ್ಲ, ಅದೆಲ್ಲ ಮ್ಯಾಟ್ರ್ ಇಲ್ಲ ಅದಕ್ಕೆ. 5 to 10 ಕಿಲೋಮೀಟರ್ಸ್ ಯೂಸ್ ಮಾಡುತ್ತೆ, ಮತ್ತೆ ವಾಪಸ್ ಅದೇ ಗುಹೆಗೆ ಬಂದು ಮಲ್ಕೊಳ್ಳುತ್ತೆ ಅಷ್ಟೇ. ಬಟ್ ಫಸ್ಟ್ ಟೈಮ್ ನಮಗೆ ಈ ಥರ ಸಿಕ್ಕಿದೆ. ಗುಡಿಕೋಟೆಯಲ್ಲಿ ಟ್ಯಾಂಕ್ ಇದು ಮಾಡಿರೋದು, ರೇಡಿಯೋ ಕಾಲರ್ ಮಾಡಿರೋದು ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಹೋಗಿದೆ ಅದು. ಅವ್ರು ಏನಂದರೆ ನಾಕ್ಟರ್ನಲ್ಲೂ ಅಲ್ಲ ಅವರು. ನಿಮ್ಮ ದರೋಜಿಯಲ್ಲಿ ಯಾರೋ ಹೇಳಿರ್ತಾರೆ ಮೋಸ್ಟ್ಲಿ ನಾಕ್ಟರ್ನಲ್ ಅಂತ. ನಿಶಾಚರಿನೂ ಅಲ್ಲ, ಕ್ರೆಸ್ಪಿಕ್ಯುಲರ್ ಅಂತಾರೆ. ಕ್ರೆಸ್ಪಿಕ್ಯುಲರ್ ಅಂದರೆ ಅರ್ಲಿ ಮಾರ್ನಿಂಗ್ಸು ಮತ್ತು ಈವ್ನಿಂಗ್ಸು ಆ್ಯಕ್ಟಿವ್ ಆಗಿರುತ್ತೆ. ದರೋಜಿ ಏನಂದರೆ ತುಂಬ ಹ್ಯೂಮನ್ ಡಿಸ್ಟರ್ಬೆನ್ಸ್ ಇದೆ, ಅಲ್ಲಿ ನಾಕ್ಟರ್ನಲ್ ಆಗ್ಬಿಡುತ್ತೆ. ದಿನ ಎಲ್ಲ ಜನ ಓಡಾಡ್ತಾರಲ್ಲ, ಅದಕ್ಕೆ ನಾಕ್ಟರ್ನಲ್ಲಲ್ಲಿ. ಬಟ್ ನೀವು ನಾಗರಹೊಳೆ ಬಂಡೀಪುರ್ಗೆ ಹೋದರೆ ಅರ್ಲಿ ಮಾರ್ನಿಂಗ್ಸು ಈವ್ನಿಂಗ್ಸು ನಿಮ್ಗೆ ಕಾಣಿಸುತ್ತೆ, ಸೈಟಿಂಗ್ ಆಗುತ್ತೆ. ಸೊ ಪ್ರಾಪರ್ ಪ್ರೊಟೆಕ್ಷನ್ ಇದ್ರೆ ದೇ ಆರ್ ಕ್ರೆಸ್ಪಿಕ್ಯುಲರ್. ಅರ್ಲಿ ಮಾರ್ನಿಂಗ್ಸ್ ಈವ್ನಿಂಗ್ಸ್ ಫುಲ್ ಆಕ್ಟಿವ್ ಆಗಿರುತ್ತೆ. ಓಕೆ, ಅಂದ್ರೆ ಓಕೆ, ಒಂಥರ ನಸ್ಕಿರ್ಬೇಕು, ಪೂರ್ತಿ ಬಿಸಿಲಿದಾಗೆಲ್ಲ ಓಡಾಡಲ್ಲ. ಸೊ ಈ ತರ ಇವಾಗ ಬನ್ನೇರಘಟ್ಟಲ್ಲೂ ತುಂಬಾ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಝೂ ಅಂತ ಇಲ್ಲ, ನಾನು ಹೊರಗಡೆ ತುಂಬ ಊರುಗಳಿದೆ ಬನ್ನೇರಘಟ್ಟಲ್ಲಿ, ಜನ ಜಾಸ್ತಿ ಓಡಾಡ್ತಾರೆ. ಸೊ ಬನ್ನೇರಘಟ್ಟನು ಕರಡಿನೂ ಎಲ್ಲ ನಾಕ್ಟರ್ನಲ್ಲೇ, ಜಾಸ್ತಿ ನೈಟ್ ಟೈಮೇ ಓಡಾಡುತ್ತೆ. ಫುಡ್ ಎಲ್ಲ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಅರ್ಲಿ ಮಾರ್ನಿಂಗ್ಸು ಈವ್ನಿಂಗ್ಸು ಮೋಸ್ಟ್ ಆಕ್ಟಿವ್ ಇರುತ್ತೆ. ಸೊ ನಾವು ಆ ಫೀಡಿಂಗ್ ಟೈಮಿಂಗು ಅದರ ನ್ಯಾಚುರಲ್ ಬಿಹೇವಿಯರ್ನ ತಗೊಂಡು ನಾವು ಮಾಡಿದ್ದೀವಿ. ಸೊ ಮಾರ್ನಿಂಗ್ ಈವ್ನಿಂಗ್ ಫೀಡ್ ಮಾಡೋದು ಅದಕ್ಕೆ ನಾವು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕರಡಿ ಇರೋ ಜಾಗದಲ್ಲೆಲ್ಲ ಗುಡ್ಡ ಬೆಟ್ಟ ಇದೆ. ಸೊ ಅದರಲ್ಲಿ ಹೋಗಿ ಒಂದು ಕೇವ್ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಮಲ್ಕೊಳ್ಳುತ್ತೆ ಫುಲ್ ಡೇ. ಫುಲ್ ಬಿಸಿಲಲ್ಲಿ ಯಾವ ಕರಡಿನೂ ಓಡಾಡಲ್ಲ. ಸೊ ಬಿಸಿಲು ಕಂಡ್ರೆ ಆಗಲ್ಲ, ಬಿಸಿಲಲ್ಲಿ ಕಂಪ್ಲೀಟ್ ಮಲ್ಕೊಂಡಿರುತ್ತೆ. ಸಾಯಂಕಾಲ ಆದಂಗೆಲ್ಲ ಶುರು ಆಗುತ್ತೆ ಮತ್ತೆ ಆಕ್ಟಿವ್. 5 ಗಂಟೆ ಮೇಲೆ ಹೋಗೋ ಆಕ್ಟಿವಿಟಿ. ಮತ್ತೆ ಕೈ ಹಿಂಗೆ ಇಕ್ಕೊಂಡು ಮಲ್ಕೊಂಡಿದ್ದಿಲ್ಲ ಮನುಷ್ಯ ಥರ. ನಾವು ಹಿಂಗೆ ಏನು ಮಾಡ್ತೀವಿ ಹೇಳಿ, ಅಪ್ಪ ಬೆಳಕು ಅಂತ ಹಿಂಗೆ ಮಲ್ಕೋತೀವಿ. ಕರಡಿ ವೈಲ್ಡಲ್ಲೂ ನೋಡಿದ್ದೀನಿ, ಕೈ ಹಿಂಗೆ ಅಡ್ಡ ಇಟ್ಕೊಂಡು ಮಲ್ಕೊಳ್ಳೋದು. ಬೆಳಕಿರುತ್ತಲ್ಲ, ಬೆಳಕಲ್ಲಿ ಆ ಥರ ಮಲ್ಕೊಳ್ಳುತ್ತೆ. ಕಾಡಲ್ಲೂ ನೋಡಿದ್ದೀನಿ ಆ ಥರ ಮಲ್ಕೊಳ್ಳೋದು. ಅದು ನ್ಯಾಚುರಲ್ ಬಿಹೇವಿಯರ್ ಅದರದ್ದು. ಓಕೆ, ಈಗ ಅದು ಮಲಗಿರೋ ಸಹಜ ಅದು. ಎಲ್ಲ ಕಡೆ ಗುಂಡಿ ಹೊಡೆಯೋದು. ಸೊ ಒಳಗಡೆ ಟರ್ಮೈಟ್ಸ್ ಇದ್ರು, ಜೇನು ಇದ್ರು ಬಿಡಲ್ಲ, ಎಲ್ಲ ಖಾಲಿ ಮಾಡುತ್ತೆ. ಸೊ ಕೆಲವೊಂದು ಫ್ರೂಟಿಂಗ್ ಟ್ರೀಸ್ ಎಲ್ಲ ಇದೆ ಒಳಗಡೆ. ಫ್ರೂಟಿಂಗ್ ಟ್ರೀಸ್ ಎಲ್ಲ ಇದೆ, ಬೆರ್ರೀಸ್ ಬಿಡುವಂಥ, ಹಣ್ಣು ಬಿಡುವಂಥ ಗಿಡ ಎಲ್ಲ ಇದೆ ಒಳಗಡೆ. ಹೋಗಿ ಸೀಸನಲ್ ಪ್ರಕಾರ ಹುಡುಕತ್ತೆ ಹೋಗಿ. ಈಗ ಸರ್ ನೀವಿಬ್ರು ಒಂದೇ ಕೆಲಸ ಮಾಡೋದು? ಹೌದು ಸರ್, ನಾವಿಬ್ಬರೂ ಅನಿಮಲ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಡಾಕ್ಟ್ರಿಗೆ ಅಸಿಸ್ಟೆಂಟ್ ಆಗಿ ಪ್ಯಾರಟ್ ಆಗಿನೂ ಮಾಡಿದ್ದೀನಿ. ಇವನು ಅನಿಮಲ್ ಕೀಪರು, ನಾನು ಅನಿಮಲ್ ಕೀಪರ್ನ, ಆದ್ರೂ ಡಾಕ್ಟ್ರಿಗೆ ಹೆಲ್ಪ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಕೋಡಿಹಳ್ಳಿ ಕನಕಪುರ ಹತ್ರ ಅಲ್ಲಿ ಒಂದು ರೆಸ್ಕ್ಯೂ ಕಾಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಹೇಳಿದರು, ಈ ಥರ ಒಂದು ಕರಡಿಗೆ ಇದರಲ್ಲಿ ಸಿಕ್ಕಾಕೊಂಡು ಬಿದ್ದುಬಿಟ್ಟಿದೆ ಅಂತೇಳಿ. ಊರ ಹತ್ರ ಬಂದು ತೊಂದರೆ ಕೊಟ್ಟು ಅದಕ್ಕೆ ಅಲ್ಲೇ ಇದೆ ಅಂತ ಹೇಳಿದ್ರಿಂದ ನಾವು ಹೋದ್ವಿ ಇಲ್ಲಿಂದ. ಅಲ್ಲಿ ಆಗಿ ಮುಳ್ಕಂತಿದೆ ಅಲ್ಲ, ಅಲ್ಲಿ ಹೋಗಿ ನೋಡಿದ್ದಾದಮೇಲೆ ಅದಕ್ಕೆ ಬಾಂಬ್ ಇಟ್ಟಿದ್ದಾರೆ ಫುಡ್ಡಲ್ಲಿ, ಅದು ಬ್ಲಾಸ್ಟ್ ಆಗಿ ಬಾಯೆಲ್ಲ ಓಪನ್ ಆಗಿಬಿಟ್ಟಿತ್ತು.
ಈ ಲೋಡ್ ಜಾ ಎಲ್ಲ ಕಟ್ಟಾಗಿತ್ತು, ಮೇಲೆಲ್ಲ ಎಲ್ಲ ಕಡೆನೂ ಇದಾಗಿ ಅದಕ್ಕೆ ಊಟ ತಿನ್ನೋಕ್ಕೇನು ಆಗ್ತಾನೇ ಇರಲಿಲ್ಲ. ಅದರಿಂದ ಅದು ಅಕ್ಕಪಕ್ಕ ಜನಗಳಿಗೆ ಕಾಣಿಸ್ಕೊತಾ ಇತ್ತು. ಆ ಪ್ಯಾಲೆಟ್ಸ್ ಎಲ್ಲ ಕಣ್ಣಲ್ಲೆಲ್ಲ ಹೋಗಿ ಅದಕ್ಕೆ ಕಣ್ಣು ಸರಿಯಾಗಿ ಕಾಣ್ದ ಆ ಥರ ಇತ್ತು. ಅಲ್ಲಿ ನಾವು ರೆಸ್ಕ್ಯೂ ಮಾಡಿ ತೊಗೊಂಬಂದಾದ್ಮೇಲೆ ಇಲ್ಲೆಲ್ಲ ಎಕ್ಸ್ರೇ ಮಾಡಿ ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ನೋಡಿದರೆ ಅದು ಫುಲ್ಲು ಸ್ಟೇಜ್ ಮುಗ್ದೋಗ್ಬಿಟ್ಟಿತ್ತು ಸರ್. ಇಲ್ಲೆಲ್ಲ ಪೀಸ್ ಆಗಿಬಿಟ್ಟಿತ್ತು, ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಬದುಕಲಿಲ್ಲ. ಹೌದು, ಅವ್ರೇನು ಮಾಡ್ತಾರೆ, ಹಳ್ಳಿ ಜನ ಕಾಡಿಗೆ ಹೋಗ್ತಾರಲ್ಲ, ಹೊಲದ ಪಕ್ಕದಲ್ಲೆಲ್ಲ ಬಾಂಬ್ ಬಿಕ್ತಾರೆ, ಹಂದಿಗೆ ಇದು ಮಾಡೋಕ್ಕೆ ಹಿಡಿಯೋಕ್ಕೆ ಅಂದ್ಬಿಟ್ಟು ಬಾಂಬ್ ಬಿಕ್ತಾರೆ. ಅದೇನು ಮಾಡ್ತಾರೆ, ಕಡ್ದಾಗ ಬಾಯಲ್ಲಿ ಕಡ್ದಾಗ ಅದು ಬ್ಲಾಸ್ಟ್ ಆಗುತ್ತೆ. ಅದು ಆ ಥರ ಆನೆಗಳಿಗೂ ಎಲ್ಲ ಬೇಜಾನಾಗಿದೆ ಅದು. ಆ ಥರ ಅದನ್ನ ನಾವು ಹೋಗಿ ರೆಸ್ಕ್ಯೂ ಮಾಡ್ಕೊಬಂದು ಒಂದು ವಾರ ಒಂದು ವೀಕು ಟ್ರೀಟ್ಮೆಂಟ್ ಮಾಡಿದ್ರು, ಆದರೂ ಫುಲ್ ಮ್ಯಾಗೆಟ್ಸ್ ಆಗಿಬಿಟ್ಟಿತ್ತು, ಫುಲ್ ಬದುಕಿಲ್ಲ. ಒಂದು 4 ಭಾಗ ಆಗಿಬಿಟ್ಟಿದೆ. ಹಂಗೆ ಇದೆಲ್ಲ ಪೀಸ್ ಆಗ್ಬಿಟ್ಟಿತ್ತು. ಮೈಂಡೇ ಎಲ್ಲ ಇದಾಗ್ಬಿಟ್ಟಿದೆ, ಇಲ್ಲ ಚಾನ್ಸೇ ಇರಲಿಲ್ಲ. ಹೌದು, ಜನಕ್ಕೋಸ್ಕರ ಅದೇ ಇದು ಮಾಡ್ಕೊಂಡಿದ್ದೆ ಅವರು. ಆನೆಗೂ ಕಾಲು ಎಲ್ಲ ಇದಾಗಿದೆ ಸರ್ ಆ ಥರ. ಹಾಂ ಹೌದು, ಕಾಲಿಕ್ಕರೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅದು. ಆ ಥರ ನಾಯಿಗಳು, ಊರು ನಾಯಿಗಳು ಕಡಿದ್ರೂ ಅದೇ ಥರ ಆಗ್ಬಿಡುತ್ತೆ ಫುಲ್ಲು. ನಾನು ಆ ಥರ ನೋಡಿದ್ದೀನಿ ನಾನು. ಬಟ್ ಇನ್ನೊಂದು ರೆಸ್ಕ್ಯೂ ಅಲ್ಲಿ ಇದು ಬೇಟೆ ಆಡ್ತಾರಲ್ಲ ಸರ್, ಹಂದಿ ಬೇಟೆ, ಮೊಲ, ಈ ಥರ ಬೇಟೆ ಆಡೋರು ಅವ್ರು ಏನು ಮಾಡ್ತಾರೆ, ಟ್ರಾಪ್ ಹಾಕ್ತಾರೆ, ಉರುಳೆಲ್ಲ ಬಿಟ್ಟಿರ್ತಾರೆ. ನಮ್ಮ ಬೈಕ್ದು ಕ್ಲಚ್ ವೈರ್ ಬರುತ್ತೆ ನೋಡಿ, ಆ ಥರ ಎಲ್ಲ ಕಟ್ಟಿ ಬಿಟ್ಟಿರ್ತಾರೆ. ಆ ಅದು ಬರೋ ಜಾಗದಲ್ಲಿ ಕರಡಿ ಬಂದುಬಿಟ್ಟು ಸಿಕ್ಕಾಕೊಂಡು ಫುಲ್ಲು ಕೈಯಲ್ಲಿ ಸಿಕ್ಕಾಕೊಂಡ್ರೆ ಕೈನೇ ಫುಲ್ ಕೊರೆದೋಗಿದೆ, ಕಾಲಲ್ಲಿ ಸಿಕ್ಕಾಕೊಂಡ್ರೆ ಕಾಲೇ ಫುಲ್ ಇದಾಗಿದೆ. ಆ ಥರನೂ ರೆಸ್ಕ್ಯೂ ಮಾಡಿದ್ವಿ. ಇವಾಗೂ ಇದ್ದಾರೆ ಸರ್, ಅವರು ಚೆನ್ನಾಗಿದ್ದಾರೆ. ಅದನ್ನ ತಿರ್ಗಾ ಕಾಡಿಗೆ ಬಿಡೋಕ್ಕಾಗಲ್ಲ ಸರ್. ಅದು ಬದುಕೋಕ್ಕೂ ಆಗಲ್ಲ, ಮರ ಹತ್ತಕ್ಕಾಗಲ್ಲ. ಅದನ್ನ ನಾವು ಇಲ್ಲೇ ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ಅದನ್ನ ನೋಡ್ಕೊತಾ ಇದ್ವಿ. ಅಂದರೆ ಈ ಕಾಡು ಪ್ರಾಣಿಗಳಿಗೆ, ಕರಡಿಗೆ ಜಾಸ್ತಿ ಡೇಂಜರ್ ಆಗೋದು ಮನುಷ್ಯನೇ ಜಾಸ್ತಿ. ಹೌದು, ಇನ್ನೊಂದು ಪ್ರಾಣಿಯಿಂದ ಆಗೋಕ್ಕಿತ್ತು ಮನುಷ್ಯ ಜಾಸ್ತಿ ತೊಂದರೆ. ಹೌದು, ಸೊ ನಿಮ್ಮ ಕೆಲಸ ಇದ್ದೇ ಇರುತ್ತೆ. ಹೌದು, ಡೈಲಿ ವರ್ಕ್ ಇದೆ ಸರ್ ನಮ್ಮದು. ಈಗ ಏನು ರೋಟೀನ್ ನೋಡಿದ್ರೆ ಬೆಳಗ್ಗೆ ಸಾಯಂಕಾಲ ಗಂಟ ಅದು ಯಾವಾಗ ಇರುತ್ತೆ ನಮ್ಗೆ ರೋಟೀನಲ್ಲಿ. ದಿನ ಇದೇ ಮಾಡ್ಬೇಕಲ್ಲ ಅಂತ ಬೇಜಾರು. ಯಾರಿರಲಿ ಇರ್ದ ಹೋಗ್ಲಿ, ಏನು ಸ್ಟ್ರೈಕ್ ಇರಲಿ, ಸ್ಟ್ರೈಕ್ ಇಲ್ದ ಹೋಗ್ಲಿ, ನಮ್ಮ ರೂಟೀನ್ ಸೈಕಲ್ ಥರ ಹಂಗೆ ನಡೀತಾನೆ ಇರುತ್ತೆ. ನಮಗೊಂದು ಹೊತ್ತು ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಾಣಿಗೆ 3 ಹೊತ್ತು 2 ಟೈಮ್ ಊಟ ನಾವು ಕೊಡಲೇಬೇಕು. ವೀಕ್ಲಿ ಆಫ್ ಅಂದರೆ ಸರ್, ನಮಗೆ ರಜೆ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ತೀವಿ, ಎಲ್ಲ ಒಟ್ಟಿಗೆ ತೊಗೊಳ್ಳಲ್ಲ. ಇವ್ರು ರಜೆ ಇದ್ದರೆ ನಾವು ಇರ್ತೀವಿ, ನಾವು ರಜೆ ಇದ್ದರೆ ಇವ್ರು ಇರ್ತಾರೆ. ಆ ಥರ ಚೇಂಜ್ ಮಾಡಿಕೊಂಡು ರೊಟೇಷನಲ್ಲಿ ಒಟ್ಟಿಗೆ ನಾವು 5-6 ಜನ ರಜೆ ತೊಗೊಳ್ಳಲ್ಲ, 2-3 ಜನ, ಜಾಸ್ತಿ ಅಂದರೆ 4 ಜನ ತೊಗೊಳ್ತೀವಿ. ಇಲ್ಲ ಕೆಲಸ ನನಗೆ ಗೊತ್ತಿರಬೇಕು, ನನ್ನ ಕೆಲಸ ಇವನು ಗೊತ್ತಿರಬೇಕು, ಆ ಥರ ನೋಡ್ಕೊಂಡು ನಾವು ಆಲ್ಮೋಸ್ಟ್ ಎಲ್ಲರೂ ನಾವು ಎಲ್ಲ ಕೆಲಸನೂ ಆಲ್ರೌಂಡಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ, ಆ ಥರ ಮಾಡ್ತಾ ಇಲ್ಲ. ಈ ಥರದ್ದು ಇನ್ಸಿಡೆಂಟ್ ನೀವಾಗ ರೆಸ್ಕ್ಯೂ ಹೋಗಿದ್ದು ಇನ್ಸಿಡೆಂಟ್? ಕನಕಪುರದ ಹತ್ರ ಒಂದು ಮರಿ ಇದಕ್ಕೆ ಹೋಗ್ಬಿಟ್ಟು ಮುಳ್ತಂತಿ ಇದೆಯಲ್ಲ, ಸ್ನೇರ್ ಮುಳ್ತಂತಿ ಬರುತ್ತಲ್ಲ, ತೋಟಕ್ಕೆ ಆಗ್ಬಿಡೋದು, ಅಲ್ಲಿ ಸ್ನೇರಲ್ಲಿ ಹೋಗಿ ತಗ್ಲಾಕಾಗ್ಬಿಟ್ಟಿತ್ತು. ಆಮೇಲೆ ಅದನ್ನ ಹೋಗಿ ಅಲ್ಲೇ ರೆಸ್ಕ್ಯೂ ಮಾಡ್ಕೊಬಂದು, ಅದಕ್ಕೇನು ಜಾಸ್ತಿ ಇಂಜುರಿ ಆಗಿರಲಿಲ್ಲ. ಆಮೇಲೆ ಎತ್ಕೊಂಡು ಸಣ್ಣ ಪುಟ್ಟ ಎಲ್ಲ ಡ್ರೆಸ್ಸಿಂಗ್ ಮಾಡಿ ಅಲ್ಲೇ ಕಾಡಿಗೆ ರಿಲೀಸ್ ಮಾಡಿಬಿಟ್ಟು ಬಂದು. ಆ ಥರ ಇರೋ ಕರಡಿಗಳಿಗೆ ನಾವು ಅದೇ ಥರ ಇದು ಮಾಡ್ತೀವಿ. ಜಾಸ್ತಿ ಡ್ಯಾಮೇಜ್ ಆಗಿರೋ ಕರಡಿಗೆ ಮಾತ್ರ ತಂದು ಇಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನೋಡಿಕೊಂಡು ಇದು ಮಾಡ್ತೀವಿ. ನಮ್ಮ ಡಾಕ್ಟರ್ ಟೀಮ್ ಬಂದುಬಿಟ್ಟು ಎಲ್ಲ ಫೆಸಿಲಿಟಿ ತೊಗೊಂಡೋಗ್ತಾರೆ. ಎಕ್ಸ್ರೇಲಿಂದ ಹಿಡಿದು ಸ್ಕ್ಯಾನಿಂಗ್ಲಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ನಾವು ತೊಗೊಂಡೋಗ್ತೀವಿ. ರೆಸ್ಕ್ಯೂಯಲ್ಲಿ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಬಿಡ್ತೀವಿ, ಎಕ್ಸ್ರೇ ಮಾಡಿಬಿಡ್ತೀವಿ. ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು ಕರಡಿ ಪೊಸಿಷನ್ ನೋಡ್ಕೊಂಡು ನಾವು ಅಲ್ಲೇ ಡಿಸೈಡ್ ಮಾಡಿಕೊಂಡು ಮಾಡೋದು, ರಿಲೀಸ್ ಮಾಡಿಬಿಡ್ತೀವಿ ಅಲ್ಲೇ ಕಾಡಿಗೆ. ಓಕೆ. ಈಗ ನೀವು ರೆಸ್ಕ್ಯೂಗೆ ಹೋದಾಗ ಆ ಕರಡಿಗಳು ವೈಲ್ಡ್ ಕರಡಿಗಳು, ಸೊ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದು ಡೈಟ್ ಟೈಮ್ನಲ್ಲಿ ಇರಲ್ಲ ಸರ್. ಇದು ನಾವು ಅನಸ್ತೀಶಿಯಾ ಕೊಟ್ಬಿಟ್ಟು ಅದಕ್ಕೆ ಡಾಕ್ಟ್ರು ಬಂದಿರ್ತಾರಲ್ಲ ಸರ್, ಅನಸ್ತೀಶಿಯಾ ಕೊಟ್ಬಿಟ್ಟು ನಾವು ಏನಿದ್ರು ಅದನ್ನ ಟ್ರೀಟ್ಮೆಂಟು. ಇವಾಗ ಸ್ನೇರಲ್ಲಿ ಸಿಕ್ಕಾಕೊಂಡಿದ್ದೆ ಅಂದರೆ ಅದು ನಮ್ಮ ಹತ್ರಕ್ಕೆ ಬರೋಕ್ಕೆ ಆಗಲ್ಲ, ಆ ಥರ ಇರುತ್ತಲ್ಲ ಸರ್. ಅದು ತುಂಬ ಇದರಲ್ಲಿ ಇರುತ್ತೆ, ನೋವಲ್ಲಿ ಇರುತ್ತೆ, ತುಂಬ ಸಿಕ್ಕಾಬಿಟ್ಟೆ ನೋವಲ್ಲಿರುತ್ತೆ. ಆದರೂ ನಾವು ತುಂಬ ಹತ್ರ ಹೋಗಲ್ಲ, ಒಂದು 30 ಮೀಟ್ರ್ ದೂರನೇ ಇದ್ದು ಗನ್ನಲ್ಲಿ ಇಂಜೆಕ್ಷನ್ ಡಾಟ್ ಮಾಡ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಅದಕ್ಕೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿ ನೋಡ್ಕೊಂಡು ಕರಡಿ ಎತ್ಕೊಬಂದು ಅಲ್ಲಿನ ಟ್ರೀಟ್ಮೆಂಟ್ ಮಾಡಿ ವೈರ್ ಕಟ್ ಮಾಡಿಕೊಂಡು ನಾವು ಎತ್ಕೊಂಡು ಇಲ್ಲಿ ಬರ್ತೀವಿ. ಜಾಸ್ತಿ ಗಾಯ ಆಗಿದ್ರೆ ಎತ್ಕೊಬರ್ತೀವಿ, ಸಣ್ಣ ಪುಟ್ಟ ಆಗಿದ್ರೆ ಅಲ್ಲೇ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಅಲ್ಲೇ ತಗೋತೀನಿ ಪುನಃ ಅದಕ್ಕೆ ಕಾಡಿಗೆ ಬಿಡ್ತೀವಿ. ಸೊ ಇದು ನಿಮ್ಗೆ ಹೇಗೆ ಬರುತ್ತೆ ಮಾಹಿತಿ ಇನ್ನೊಂದು ರೆಸ್ಕ್ಯೂ ಇದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿಂದ ಈ ಸುತ್ತಮುತ್ತ ಹಳ್ಳಿಯರು ಏನು ಮಾಡ್ತಾರೆ, ಈ ಥರ ಕರಡಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ. ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿಂದ ನಾವು ಟೀಮ್ ಕರ್ಕೊಂಡು ನಾವು ಹೋಗ್ತೀವಿ. ಲೈಫ್ ನಡೀತಾ ಇದೆ. ಹೌದು, ಏನು ತೊಂದರೆ ಇಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ.
ಇದು ಒಂದು NGO. ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ.